ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಇನ್ನೂ ಕೂಡ ನಿಂತಿಲ್ಲ. ಕುರ್ಚಿ ಕಾಳಗದ ಕಿಚ್ಚು ಹೆಚ್ಚಿಸಿದ್ದಾರೆ ಯತೀಂದ್ರ ಅವರ ಮಾತು ಸದ್ಯ ಕುರ್ಚಿ ಕದನದ ಕಿಚ್ಚನ್ನ ಹೆಚ್ಚು ಮಾಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಕುರ್ಚಿ ಕದನ, ಕುರ್ಚಿ ಕಾಳಗ ಕಿಚ್ಚು ಹೆಚ್ಚಿಸಿದ್ದಾರೆ ಯತೀಂದ್ರ ಅವರ ಮಾತು ಇದೀಗ ಕಿಚ್ಚನ್ನ ಹೆಚ್ಚು ಮಾಡಿದೆ. ನಮ್ಮ ತಂದೆಯೇ 5 ವರ್ಷ ಸಿಎಂ ಅಂತ ಹೇಳಿದ್ದಾರೆ ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಪುತ್ರ ಯತೀಂದ್ರನೇ ನಮ್ಮ ಹೈಕಮಾಂಡ್, ಯತೀಂದ್ರ ಹೇಳಿದ ಮೇಲೆ ಮುಗೀತು ಅಂತ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀರಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ರಿಯಾಕ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್. ಯತೀಂದ್ರ ಅವರೇ ನಮ್ಮ ಹೈಕಮಾಂಡು, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಭಾಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರು ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀರಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ರಿಯಾಕ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್. ಯತೀಂದ್ರ ಅವರೇ ನಮ್ಮ ಹೈಕಮಾಂಡು, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಭಾಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರು ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀರಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ಎಸ್ ನೋಡಿ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಆಯ್ತಪ್ಪ, ಯತೀಂದ್ರ ಅವರೇ ಹೈಕಮಾಂಡ್, ಅವ್ರು ಹೇಳಿದ ಮೇಲೆ ನಾವಿನ್ನೇನು ಮಾಡೋಣ, ಗೌರವದಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಬಿಡಿ. ಜೊತೆಗೆ ಮೊನ್ನೆ ಬಸವರಾಜು ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ಯಾವ ವಿಚಾರಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಂದು ರೀತಿ ಮನಸ್ಸಿನ ಒಳಗೆ ಅಸಮಾಧಾನ ಇದೆ. ಏನಿದು ವ್ಯವಸ್ಥೆ, ಆಯಿತು ಬಿಡು ಹೋಗಲಿ, ಅದೇನಾಗುತ್ತೋ ಹಾಗೆ ಬಿಡಲಿ ನೋಡೋಣ ಅಂಥೇಳಿ ಅಕ್ಸೆಪ್ಟ್ ಮೂಡಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದು ರೀತಿ ಹತಾಶ ಮನೋಭಾವ ಕೂಡ ಇದೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ, ಅದೇನಾಗುತ್ತೋ ಹಾಗೆ ಬಿಡಲಿ ನೋಡೋಣ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಸ್ಯಾಕ್ರಿಫೈಸ್ ಮೈಂಡಿಗೆ ಜಾರ್ಬಿಟ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್. ಯಾಕಂದರೆ ನೋಡಿ, ಪದೇ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯನವ್ರ ಬಣದಿಂದ ಆ ರೀತಿ ರಿಯಾಕ್ಷನ್ ಬಂದಾಗ ಸಹಜ ಅಲ್ವಾ? ಡಿ ಕೆ ಶಿವಕುಮಾರ್ ಅವ್ರ ರಿಯಾಕ್ಷನ್ ಸಹಜ. ಎಷ್ಟಂತ ರಿಯಾಕ್ಟ್ ಮಾಡ್ತಾರೆ ಅವರು ಕೂಡ. ಆಯ್ತು ಬಿಡಿ ಹೋಗಲಿ, ಅವ್ರು ಹೇಳ್ದಂಗೆ ಆಗಲಿ, ಸರೆಂಡರ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ಡಿ ಕೆ ಶಿವಕುಮಾರ್. ನೋಡೋಣ ಏನಾಗುತ್ತೆ ಮುಂದೆ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೇಳ್ತಾ ಇದ್ರು, ನಾನು ಜನರು ನನ್ನನ್ನು ಸಿ ಎಂ ಸ್ಥಾನದಲ್ಲಿ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ, ನಾನು ಅವರಿಗೋಸ್ಕರ ಸಿ ಎಂ ಆಗಬೇಕು ಅಂತೇಳಿ ಹೇಳಿದ್ರು. ಜನ ಆಸೆ ಪಡ್ತಿದ್ದಾರೆ, ಅವರ ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ. ಅದು ನೆರವೇರುತ್ತಾ ಅನ್ನೋದೇ ಭಾಳ ದೊಡ್ಡ ಪ್ರಶ್ನೆ ಆಗಿರೋದು. ಸೊ ಯಾವಾಗ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದ ನಿರ್ಧಾರ ಹೈಕಮಾಂಡ್ನಿಂದ ಬರುತ್ತೆ ಅನ್ನೋದು ಇನ್ನೂ ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ.